ವೆಲ್ಕಮ್ ಟು ಗೈಹಾಬ್. ನೋಡ್ಬೋದು ನಮ್ಮಲ್ಲಿ ಒಂದು ಟೊಯೋಟಾ ಹೈರೈಡರ್ ಬಂದಿದೆ. ಈ ವೆಹಿಕಲ್ಗೆ ಕಂಪ್ಲೀಟ್ ಪ್ರೀಮಿಯಂ ಲೆದರ್ ಸೀಟ್ ಕವರು, ಫ್ಲೋರ್ ಮ್ಯಾಟು, ಡೈಮಂಡ್ 2K ವಿತ್ 360 ಜೊತೆ ಇನ್ಸ್ಟಾಲೇಷನ್ ಆಗಿದೆ. ಡೋರಲ್ಲಿ JBL ಕಾಂಪೋನೆಂಟ್, JBL ಸ್ಪೀಕರ್ ಇನ್ಸ್ಟಾಲೇಷನ್ ಆಗಿದೆ. ವರ್ಕ್ ಕಂಪ್ಲೀಟ್ ಆಗಿದೆ. ನಿಮಗೆ ಹೈರೈಡರಲ್ಲಿ ಏನೇನು ಆಕ್ಸೆಸರೀಸ್ ಇದರಲ್ಲಿ ಅಪ್ಗ್ರೇಡ್ ಆಗಿದೆ ಅದು ಕೂಡ ತೋರಿಸ್ಕೊಡ್ತೀನಿ. ಇದರಲ್ಲಿ ನೋಡ್ಬೋದು ಫಸ್ಟ್ ಲುಕ್ಕಲ್ಲಿ ಔಟ್ ಸೈಡಲ್ಲಿ ಇದೆ ಕಂಪ್ಲೀಟು ಬ್ಲಾಕ್ ವಿತ್ ಕ್ರೋಮ್ ಲೈನ್ ಡೋರ್ ವೈಸರ್ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಲೋವರ್ ಗಾರ್ನಿಶ್ ಇನ್ಸ್ಟಾಲೇಷನ್ ಆಗಿದೆ. ಡೋರ್ ಗಾರ್ಡ್ ಇನ್ಸ್ಟಾಲೇಷನ್ ಆಗಿದೆ. 50% ಸನ್ ಫಿಲ್ಮ್ ಇನ್ಸ್ಟಾಲೇಷನ್ ಆಗಿದೆ. ಮೇಲ್ಗಡೆ ಕೂಡ ನೋಡಬಹುದು ಕಂಪ್ಲೀಟ್ ಕಂಪನಿ ಫಿಟೆಡ್ ರೂಫ್ ರೈಲ್ ಇನ್ಸ್ಟಾಲೇಷನ್ ಆಗಿದೆ ಬ್ಲಾಕ್ ಕಲರ್ ಅಲ್ಲಿ. ಇದು ಔಟ್ ಸೈಡ್ ವರ್ಕ್ ಆಯಿತು. ಇದರಲ್ಲಿ ಇನ್ಸೈಡ್ ವರ್ಕ್ ಕೂಡ ತೋರಿಸ್ಕೊಡ್ತೀನಿ. ವರ್ಕ್ ಅಲ್ಲಿ ಇದರಲ್ಲಿ ಕಂಪ್ಲೀಟ್ 4 ಡೋರ್ ಅಲ್ಲಿ ನಿಮಗೆ 2 ಡೋರ್ ಕಾಂಪೋನೆಂಟ್ ಇನ್ಸ್ಟಾಲೇಷನ್ ಆಗಿದೆ. JBL ಬ್ರ್ಯಾಂಡು 2 ಡೋರ್ ನಿಮಗೆ ಕೋಎಕ್ಸೆಲ್ ಸ್ಪೀಕರ್ಸ್ ಇನ್ಸ್ಟಾಲೇಷನ್ ಆಗಿದೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಲ್ಲಿ ಡೈಮಂಡ್ 2K ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿತ್ 360 ಜೊತೆ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಫಿಟ್ಮೆಂಟ್ ನೋಡಬಹುದು 360 ಯಾವ ತರ ಫಿಟ್ಮೆಂಟ್ ಬಂದಿದೆ ಅಂತ. ಇದರಲ್ಲಿ ಕ್ಯಾಮ್ರಾ ವ್ಯೂ ಕೂಡ ಇದರಲ್ಲಿ ತೋರಿಸ್ಕೊಡ್ತೀನಿ ಯಾವ ತರ ಬರ್ತಾ ಇದೆ ಅಂತ. ಇದರಲ್ಲಿ ಕ್ಯಾಮ್ರಾ ವ್ಯೂ ಕೂಡ ನೋಡಬಹುದು. ಇದು ಕಂಪ್ಲೀಟ್ಲಿ ಫ್ರಂಟ್ ಕ್ಯಾಮ್ರಾ, ಇದು ಬ್ಯಾಕ್ ಕ್ಯಾಮ್ರಾ, ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಕ್ಯಾಮ್ರಾ, ಇದು ರೈಟ್ ಹ್ಯಾಂಡ್ ಸೈಡ್ ಕ್ಯಾಮ್ರಾ, ಇದು ರೈಟ್ ಟು ಲೆಫ್ಟ್ ನಿಮಗೆ ಇಂಡಿಕೇಟರ್ ಆಪ್ಷನ್ ಅಲ್ಲಿ ಕನೆಕ್ಟ್ ಮಾಡ್ಕೊಟ್ಟಿದ್ದೀವಿ. ರೈಟ್ ಇಂಡಿಕೇಟರ್ ಆಗುತ್ತೆ ರೈಟ್ ಕ್ಯಾಮ್ರಾ ಆನ್ ಆಗಬೇಕು, ಲೆಫ್ಟ್ ಇಂಡಿಕೇಟರ್ ಆಗುತ್ತೆ ಲೆಫ್ಟ್ ಕ್ಯಾಮ್ರಾ ನಿಮಗೆ ಆನ್ ಆಗಬೇಕು. ಕಂಪ್ಲೀಟ್ ವರ್ಕ್ ಪ್ಲಗ್ ಟು ಪ್ಲಗ್ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಇಂಟೀರಿಯರ್ ವರ್ಕ್ ಅಲ್ಲಿ ಪ್ರೀಮಿಯಂ ಲೆದರ್ ಸೀಟ್ ಕವರು ನಾಪಾ ಲೆದರ್ ಅಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಡಬಲ್ ಸ್ಟಿಚಿಂಗ್ ಡಬಲ್ ಫಾರ್ಮ್ ಅಲ್ಲಿ ಕ್ರೀಮ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಕೊಟ್ಟು ಸೇಮ್ ಇದರಲ್ಲಿ ಕೆಳಗಡೆ 5D ಮ್ಯಾಟ್ ಕೂಡ ಇನ್ಸ್ಟಾಲೇಷನ್ ಆಗಿದೆ. ಫಿಟ್ಮೆಂಟ್ ನೋಡಬಹುದು ಮ್ಯಾಟ್ ಎಲ್ಲ ಯಾವ ತರ ಬಂದಿದೆ ಅಂತ. ಸೇಮ್ ಕಾಂಬಿನೇಷನ್ ಅಲ್ಲಿ ಲೆದರ್ ಸ್ಟೀರಿಂಗ್ ಕವರ್ ಕೂಡ ಇದರಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಟ್ಟಿದ್ದೀವಿ. ಫಿಟ್ಮೆಂಟ್ ಎಲ್ಲ ನೀವು ನೋಡಬಹುದು. ಎಲ್ಲ ವರ್ಕ್ ಇದರಲ್ಲಿ ನಿಮಗೆ ಹೈರೈಡರ್ ಅಲ್ಲಿ ಪ್ಲಗ್ ಟು ಪ್ಲಗ್ ಅಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಇದೇ ತರ ನಿಮಗೆ ಯಾವುದೇ ಗಾಡಿಗೆ ಬೇಸ್ ಟು ಟಾಪ್ ಅಂಡ್ ಕನ್ವರ್ಟ್ ಮಾಡಿಸೋದಿರಬಹುದು. ಸೀಟ್ ಕವರು, ಮ್ಯಾಟ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಪ್ಗ್ರೇಡ್ ಮಾಡಿಸಬೇಕಾಗಿತ್ತು. ಸ್ಕ್ರೀನ್ ಅಲ್ಲಿ ತೋರಿಸೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.